ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೋನು ಗೌಡ ಮಿನಿ ಲಾಗ್ಸ್. ನೀವು ತಮ್ಲನಲ್ಲಿ ನೋಡಿರೋ ಹಾಗೆ ಇದು ಮಕರ ಸಂಕ್ರಾಂತಿ ಹಬ್ಬದ ಮಿನಿ ಲಾಗ್ ಆಗಿರುತ್ತೆ. ಇದು ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ದಿನದೆರಡನ್ನೂ ಸೇರಿಸಿ ಒಂದು ಮಿನಿ ಲಾಗ್ನ ಮಾಡಿದ್ದೀನಿ. ಹಬ್ಬದ ಹಿಂದಿನ ದಿನ ಅಡುಗೆಗೆ ಏನೇನು ಬೇಕು ಮಧ್ಯಾಹ್ನನೇ ತಯಾರಿ ಮಾಡಿಕೊಂಡೆ, ರಾತ್ರಿಗೂ ಸೇರಿಸಿ. ಅದಾದಮೇಲೆ ಎಳ್ಳೆಲ್ಲ ಹುರ್ಕೊಂಡು ಪ್ಯಾಕ್ ಮಾಡೋದಿತ್ತು. ಅದರಿಂದ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡು ನಾನು ಎಳ್ಳು ಹುರಿದು ಏನೇನು ಬೇಕೋ ಎಲ್ಲ ರೆಡಿನೂ ಕೂಡ ಮಾಡಿಕೊಂಡೆ. ಅದಕ್ಕಿಂತ ಮುಂಚೆ ಫಸ್ಟು ದೇವ್ರಿಗೆ ಒಂದು ನಮಸ್ಕಾರ ಹಾಕಿ ಸ್ಟಾರ್ಟ್ ಮಾಡಿದೆ. ಯಾಕಪ್ಪ ಅಂದರೆ ನಾನು ಫಸ್ಟ್ ಟೈಮ್ ಇದು ಪ್ಯಾಕ್ ಮಾಡ್ತಾ ಇರೋದು. ಇದು ಹೇಗೆ ಏನು ಅನ್ನೋದು ನನಗೆ ಇವಾಗ ಒಂದು ಹೊಸ ಅನುಭವ ಆಗ್ತಂತ ಹೇಳ್ಬೋದು. ಪ್ಯಾಕೆಲ್ಲ ಹಾಕಿ ಮುಗಿಸ್ಕೊಂಡೆ. ನಾನು ನಿಮ್ಮ ಹತ್ರ ಹೇಳೋದು ಇಷ್ಟೇ, ನಾನು ಇವಾಗಷ್ಟೇ ಎಲ್ಲ ಲಾಗ್ಸ್ನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಬೆಂಬಲ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಪ್ಯಾಕಿಂಗ್ ಎಲ್ಲ ಮುಗೀತು. ಅದಾದಮೇಲೆ ನಾನು ರಾತ್ರಿಯೇ ರಂಗೋಲಿ ಬಿಟ್ಬಿಡೋಣ ಅಂತ ಅಂದ್ಕೊಂಡು ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿ ರಂಗೋಲಿನ ಬಿಟ್ಬಿಟ್ಟೆ. ಯಾಕೆ ಅಂದರೆ ಬೆಳಿಗ್ಗೆ ಎದ್ದರೆ ದೇವಸ್ಥಾನಕ್ಕೆ ಹೋಗಬೇಕು, ಮನೇಲಿ ಪೂಜೆ, ಫಲ ಇರೋ ಶಾಸ್ತ್ರ ಎಲ್ಲ ಇರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ಮಗುನ ಕಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ನಾನು ರಾತ್ರಿಯೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಇದು ಫಲ ಇರೋ ಶಾಸ್ತ್ರಕ್ಕೆ ಎಲ್ಲ ತಯಾರಿನ ಮಾಡಿಕೊಂಡು ದೇವ್ರ ಮನೆಗೆ ಏನೇನು ಬೇಕೋ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಪೂಜೆ ಮುಗಿಸಿ ದೇವ್ರ ಮನೆ ಕೆಲಸವನ್ನು ಮುಗಿಸ್ಕೊಂಡೆ. ಅದಾದಮೇಲೆ ಫಲ ಇರೋ ಶಾಸ್ತ್ರ ಒಂದು ಬಾಕಿ ಇತ್ತು. ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ. ಸೊ ಎದ್ದ ತಕ್ಷಣ ಅವಳನ್ನ ಎದ್ದೇಳಿಸಿ ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿ ಆದೆ. ನನ್ನ ಹಸ್ಬೆಂಡ್ ಕೂಡ ವೆಯ್ಟ್ ಮಾಡ್ತಾಯಿದ್ರು, ಬಿಕಾಸ್ ಅವರು ಸ್ವಲ್ಪ ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಮತ್ತು ದೇವಸ್ಥಾನಗಳಿಗೂ ಹೋಗಬೇಕಾಗಿತ್ತು. ಸೊ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು. ತಡ ಮಾಡೋದು ಬೇಡ ಅಂತ ನಾವು ಶಾಸ್ತ್ರನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮಕ್ಕಳಂತೂ ಹಿಡಿದು ಕೂರಿಸ್ಬೇಕಂತಂದರೆ ತುಂಬಾ ರಿಸ್ಕಿ ಕೆಲಸ ಅಂತ ಹೇಳ್ಬೋದು. ಅದಂತೂ ಆಡೋ ಮಕ್ಕಳಂತೂ ಕೂತ್ಕೊಳ್ಳೋದೇ ಇಲ್ಲ. ಬಟ್ ಆ ಶಾಸ್ತ್ರಕ್ಕೆ ಒಂದು 5 ನಿಮಿಷನಾದರೂ ಕೂರಿಸ್ಬೇಕನ್ನೋ ಕಾರಣಕ್ಕೆ ಕೈಗೆ ಏನೋ ಒಂದು ಹಣ್ಣು ಕೊಟ್ಟು, ದ್ರಾಕ್ಷಿ ಹಣ್ಣು ಕೊಟ್ವಿ. ತಿನ್ನೋ ನೆಪದಲ್ಲಿ ನನ್ನ ಮಗಳನ್ನ ಅಲ್ಲೇ ಕೂರಿಸ್ಕೊಂಡ್ವಿ. ಅಲ್ಲಿರೋ ವಸ್ತುಗಳನ್ನ ಕೈ ಮುಟ್ಟಿಸಿ ನಾವು ಶಾಸ್ತ್ರನ ತಲೆ ಮೇಲೆ ಹಾಕಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಅದಾದಮೇಲೆ ಎಲ್ಲ ದೇವಸ್ಥಾನಗಳಿಗೂ ಹೋಗಿದ್ದು ಎಳ್ಬೀರೋ ಶಾಸ್ತ್ರನ ಸ್ಟಾರ್ಟ್ ಮಾಡಿ ಮುಗಿಸ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ.